ವಿದ್ಯಾ ವಿಕಾಸ್ ಯೋಜನೆಯಲ್ಲಿ ಶಾಲೆಗಳಿಗೆ ಸರ್ಕಾರ ಉಚಿತ ಸಮವಸ್ತ್ರ ವಿತರಿಸುತ್ತಿದೆ. ವಿದ್ಯಾ ವಿಕಾಸ ಯೋಜನೆಯಲ್ಲಿ ಶಾಲೆಗಳಿಗೆ ಸರ್ಕಾರ ಉಚಿತ ಸಮವಸ್ತ್ರವನ್ನ ವಿತರಿಸ್ತಾ ಇದೆ. ಶಾಲೆಯಲ್ಲಿ ನಿಗದಿತ ಸಮವಸ್ತ್ರವನ್ನ ಧರಿಸಬೇಕು. ವಿದ್ಯಾ ವಿಕಾಸ ಯೋಜನೆಯಲ್ಲಿ ಶಾಲೆಗಳಿಗೆ ಸರ್ಕಾರ ಉಚಿತ ಸಮವಸ್ತ್ರವನ್ನ ವಿತರಿಸ್ತಾ ಇದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಡಿ ಬರೋ ಕಾಲೇಜಲ್ಲಿ ಸಿಡಿಸಿ ಸೂಚಿಸಿದ ಸಮವಸ್ತ್ರವನ್ನೇ ಧರಿಸಬೇಕು. ಸಿಡಿಸಿ ಯಾವುದೇ ಸಮವಸ್ತ್ರ ನಿಗದಿಪಡಿಸದಿದ್ರೆ ಏಕತೆಗೆ ಸಮಗ್ರತೆಗೆ ಧಕ್ಕೆ ಬರದಂತಹ ಬಟ್ಟೆ ಧರಿಸೋದಕ್ಕೆ ಅವಕಾಶ ಇದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಡಿ ಬರೋ ಕಾಲೇಜಲ್ಲಿ ಸಿಡಿಸಿ ಸೂಚಿಸಿದ ಸಮವಸ್ತ್ರವನ್ನೇ ಧರಿಸಬೇಕು. ಸಿಡಿಸಿ ಯಾವುದೇ ಸಮವಸ್ತ್ರ ನಿಗದಿಪಡಿಸದಿದ್ರೆ ಏಕತೆ ಸಮಗ್ರತೆಗೆ ಧಕ್ಕೆ ಬರದಂತಹ ಬಟ್ಟೆ ಧರಿಸೋದಕ್ಕೆ ಸೂಚಿಸಲಾಗಿದೆ. ನೋಟಿಸಿನ ಕರಡು ಬರೆಯುವವರು ಅತ್ಯುತ್ಸಾಹದಲ್ಲಿ ಸಾಮಾಜಿಕ ಸುವ್ಯವಸ್ಥೆ ಎಂಬ ಪದ ಸಭ್ಯ ಬಟ್ಟೆ ಧರಿಸಿ ಅಂತ ಬರೆದಿದ್ರು ಆಗ್ತಾ ಇತ್ತು. ಈ ಆದೇಶವನ್ನ ನಾನು 10 ಸಲ ಓದಿದ್ದೀನಿ. ಎಜಿ ನಾವದಗಿ ಹೇಳ್ತಾರೆ. ನೋಟಿಸಿನ ಕರಡು ಬರೆಯುವವರು ಅತ್ಯುತ್ಸಾಹದಲ್ಲಿ ಸಾಮಾಜಿಕ ಸುವ್ಯವಸ್ಥೆ ಎಂಬ ಪದವನ್ನ ಸೇರಿಸಿದ್ದಾರೆ. ಸಭ್ಯ ಬಟ್ಟೆ ಧರಿಸಿ ಅಂತ ಬರೆದಿದ್ರು ಆಗ್ತಾ ಇತ್ತು. ಸಭ್ಯ ಬಟ್ಟೆಯನ್ನ ಧರಿಸಿ ಅಂತ ಬರೆದಿದ್ರು ಕೂಡ ಆಗ್ತಾ ಇತ್ತು. ಈ ಆದೇಶವನ್ನ ನಾನು 10 ಸಲ ಓದಿದ್ದೇನೆ. ವಕೀಲ ಎಜಿ ನಾವದಗಿ. ಹಿಜಾಬ್ ಕಡ್ಡಾಯಗೊಳಿಸುವ ಅಥವಾ ನಿಷೇಧಿಸುವ ಯಾವ ಮಾತನ್ನು ಸರ್ಕಾರ ಹೇಳಿಲ್ಲ. ಕಾಲೇಜುಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ನಮನ ವಿನಾಕಾರಣ ಈ ಪ್ರಕರಣಕ್ಕೆ ಎಳೆದು ತರಲಾಗಿದೆ ಅಂತ ಎಜಿ ನಾವದಗಿ ವಾದ ಮಾಡ್ತಿದ್ದಾರೆ. ಈ ಆದೇಶ ಹೊರಡಿಸೋ ಅವಶ್ಯಕತೆ ಏನಿತ್ತು ಅಂತ ನ್ಯಾಯಪೀಠ ಪ್ರಶ್ನೆ ಮಾಡಿದೆ. ವಿವಾದ ಉಡುಪಿ ಕಾಲೇಜಿಗಷ್ಟೇ ಸೀಮಿತವಾಗಿದ್ದಾಗ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಟ್ಟಿತ್ತು. ನಮ್ಮನ್ನ ವಿನಾಕಾರಣ ಈ ಪ್ರಕರಣಕ್ಕೆ ಎಳೆದು ತರಲಾಗಿದೆ ಅಂತ ಎಜಿ ನಾವದಗಿ ಹೇಳ್ತಿದ್ದಾರೆ. ಈ ಆದೇಶ ಹೊರಡಿಸೋ ಅವಶ್ಯಕತೆ ಏನಿತ್ತು ಅಂತ ನ್ಯಾಯಪೀಠ ಪ್ರಶ್ನೆ ಮಾಡಿದೆ. ವಿವಾದ ಉಡುಪಿ ಕಾಲೇಜಿಗಷ್ಟೇ ಸೀಮಿತವಾಗಿದ್ದಾಗ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿತ್ತು. ಹಿಜಾಬ್ ಕಡ್ಡಾಯಗೊಳಿಸುವ ಅಥವಾ ನಿಷೇಧಿಸುವ ಯಾವ ಮಾತನ್ನು ಸರ್ಕಾರ ಹೇಳಲಿಲ್ಲ. ಕಾಲೇಜುಗಳಿಗೆ ಇದರ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಆದರೆ ಈ ವಿಚಾರದಲ್ಲಿ ನಮ್ಮನ್ನ ವಿನಾಕಾರಣ ಪ್ರಕರಣಕ್ಕೆ ಎಳೆದು ತರಲಾಗಿದೆ ಅಂತ ಎಜಿ ನಾವದಗಿ ಹೇಳಿದ್ದಾರೆ.
ಫೆಬ್ರವರಿ 5ರ ಸರ್ಕಾರದ ಆದೇಶದ ಮುಂದಿನ ಅಂಶ ಓದಿದ ನ್ಯಾಯಪೀಠ. ಬೇರೆ ಬೇರೆ ಹೈಕೋರ್ಟ್ಗಳ ಆದೇಶ ಉಲ್ಲೇಖಿಸೋ ಅವಶ್ಯಕತೆ ಏನಿತ್ತು ಅಂತ ನ್ಯಾಯಪೀಠ ಕೇಳಿದೆ. ಉನ್ನತ ಮಟ್ಟದ ಸಮಿತಿ ರಚಿಸಿ ವರದಿ ತರಿಸಿಕೊಳ್ಳೋ ತನಕ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೇಳಲಾಯಿತು. ಫೆಬ್ರವರಿ 5ರ ಸರ್ಕಾರದ ಆದೇಶದ ಮುಂದಿನ ಅಂಶವನ್ನ ಓದಿದ ನ್ಯಾಯಪೀಠ. ಬೇರೆ ಬೇರೆ ಹೈಕೋರ್ಟ್ಗಳ ಆದೇಶ ಉಲ್ಲೇಖಿಸೋ ಅವಶ್ಯಕತೆ ಏನಿತ್ತು ಅಂತ ನ್ಯಾಯಪೀಠ ಕೇಳುತ್ತೆ. ಜಾಬ್ಗೆ ಅವಕಾಶ ಇಲ್ಲ ಅನ್ನೋ ತೀರ್ಪುಗಳನ್ನ ಆದೇಶದಲ್ಲಿ ಯಾಕೆ ಉಲ್ಲೇಖಿಸಿದ್ರಿ ಅಂತ ನ್ಯಾಯಪೀಠ ಕೇಳಿದೆ. ಹಿಜಾಬ್ಗೆ ಅವಕಾಶ ಇಲ್ಲ ಎಂಬ ತೀರ್ಪನ್ನ ಯಾಕೆ ಉಲ್ಲೇಖಿಸಿದ್ರಿ ಅಂತ ಪ್ರಶ್ನೆ ಮಾಡಿದೆ. ವಿವಾದ ಉಡುಪಿ ಕಾಲೇಜಿಗಷ್ಟೇ ಸೀಮಿತವಾಗಿದ್ದಾಗ ಸರ್ಕಾರ ಎಚ್ಚರಿಕೆಯ ಹೆಜ್ಜೆ ಇಟ್ಟಿತ್ತು. ಉನ್ನತ ಮಟ್ಟದ ಸಮಿತಿ ರಚಿಸಿ ವರದಿ ತರಿಸಿಕೊಳ್ಳೋ ತನಕ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಕೇಳಲಾಯಿತು. ಸಿಡಿಸಿ ಹಿಜಾಬ್ಗೆ ಅವಕಾಶ ನೀಡಿದ್ರೆ ನಿಮ್ಮ ಅಭ್ಯಂತರ ಇಲ್ವಾ? ನ್ಯಾಯಪೀಠದ ಪ್ರಶ್ನೆ. ಸಿಡಿಸಿ ನಿರ್ಣಯವನ್ನ ಮರುಪರಿಶೀಲಿಸೋ ಅಧಿಕಾರ ಸರ್ಕಾರಕ್ಕಿದೆ ಅಂತ ಎಜಿ ನಾವದಗಿ ಹೇಳಿದ್ದಾರೆ. ಹಿಜಾಬ್ಗೆ ಅವಕಾಶ ಇಲ್ಲ ಎಂಬ ತೀರ್ಪುಗಳನ್ನ ಆದೇಶದಲ್ಲಿ ಯಾಕೆ ಉಲ್ಲೇಖಿಸಿದ್ರಿ? ನ್ಯಾಯಪೀಠದ ಪ್ರಶ್ನೆ. ಸಿಡಿಸಿ ಹಿಜಾಬ್ಗೆ ಅವಕಾಶ ನೀಡಿದ್ರೆ ನಿಮ್ಮ ಅಭ್ಯಂತರ ಇಲ್ವಾ? ನ್ಯಾಯಪೀಠ ಪ್ರಶ್ನೆ ಇದು. ಸಿಡಿಸಿ ನಿರ್ಣಯವನ್ನ ಮರುಪರಿಶೀಲಿಸುವ ಅಧಿಕಾರ ಸರ್ಕಾರಕ್ಕಿದೆ ಅಂತ ಎಜಿ ನಾವದಗಿ ಹೇಳ್ತಾರೆ. ಸಿಡಿಸಿ ನಿರ್ಣಯಿಸಿದ ಸಮವಸ್ತ್ರ ನಮಗೆ ತೊಂದರೆ ಅಂತ ಸರ್ಕಾರದ ಬಳಿ ಬಂದ್ರೆ ಮರುಪರಿಶೀಲಿಸಬಹುದು. ಸಿಡಿಸಿ ನಿರ್ಣಯಿಸಿದ ಸಮವಸ್ತ್ರ ನಮಗೆ ತೊಂದರೆ ಅಂತ ಬಂದ್ರೆ ಅದನ್ನ ಮರುಪರಿಶೀಲನೆ ಮಾಡುವಂತಹ ಅಧಿಕಾರ ಸರ್ಕಾರಕ್ಕೆ ಇದೆ. ಸಮವಸ್ತ್ರ ಬದಲಿಸೋದೋ ಅದನ್ನೇ ಮುಂದುವರಿಸೋದೋ ಬೇರೆ ಮಾತು. ಸರ್ಕಾರ ಖಂಡಿತ ಮರುಪರಿಶೀಲಿಸುತ್ತೆ ಅಂತ ಎಜಿ ನಾವದಗಿ ಹೇಳ್ತಾರೆ. ಸಿಡಿಸಿ ನಿರ್ಣಯಿಸಿದ ಸಮವಸ್ತ್ರ ನಮಗೆ ತೊಂದರೆ ಅಂತ ಸರ್ಕಾರದ ಬಳಿ ಬಂದ್ರೆ ಅದನ್ನ ಸರ್ಕಾರ ಮರುಪರಿಶೀಲಿಸಬಹುದು. ಧಾರ್ಮಿಕ ಗುರುತುಗಳ ವಿಷಯದಲ್ಲಿ ಮಧ್ಯಪ್ರವೇಶದ ಉದ್ದೇಶ ಸರ್ಕಾರಕ್ಕಿಲ್ಲ ಅಂತ ಸರ್ಕಾರದ ಪರವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಜಿ ನಾವದಗಿ. ಸಿಡಿಸಿ ಹಿಜಾಬ್ಗೆ ಅವಕಾಶ ನೀಡಿದ್ರೆ ನಿಮ್ಮ ಅಭ್ಯಂತರ ಇಲ್ವಾ ಅಂತ ನ್ಯಾಯಪೀಠ ಪ್ರಶ್ನೆ ಮಾಡುತ್ತೆ. ಸಿಡಿಸಿ ಒಂದ್ ವೇಳೆ ಅಂತಹ ನಿರ್ಣಯವನ್ನ ತೆಗೆದುಕೊಂಡ್ರೆ ಅದನ್ನ ಮರುಪರಿಶೀಲಿಸುವಂತಹ ಅಧಿಕಾರ ಸರ್ಕಾರಕ್ಕಿದೆ. ಸಿಡಿಸಿ ನಿರ್ಣಯ ಮಾಡದಂತಹ ಸಮವಸ್ತ್ರ ಅದರ ಬಗ್ಗೆ ನಮಗೆ ತೊಂದರೆ ಇದೆ ಅಂತ ಸರ್ಕಾರದ ಬಳಿ ಬಂದ್ರೆ ಸರ್ಕಾರ ಅದನ್ನ ಮರುಪರಿಶೀಲನೆ ಮಾಡಬಹುದು. ಸರ್ಕಾರ ಅದನ್ನ ಮರುಪರಿಶೀಲಿಸುತ್ತೆ ಅಂತ ವಕೀಲ ಎಜಿ ನಾವದಗಿ ಹೇಳಿದ. ಧಾರ್ಮಿಕ ಗುರುತುಗಳ ವಿಷಯದಲ್ಲಿ ಮಧ್ಯಪ್ರವೇಶದ ಉದ್ದೇಶ ಸರ್ಕಾರಕ್ಕಿಲ್ಲ. ಎಜಿ ನಾವದಗಿ ವಾದ.
ಹಿಜಾಬ್ ಧರಿಸೋದ್ರಿಂದ ತರಗತಿಯ ಜಾತ್ಯತೀತ ಲಕ್ಷಣಕ್ಕೆ ಧಕ್ಕೆ ಬರುತ್ತೆ. ಈ ಅಭಿಪ್ರಾಯ ಸರ್ಕಾರದ್ದಾಗಿದ್ರೆ ಹಿಜಾಬ್ ನಿಷೇಧಿಸಿ ಆದೇಶ ಹೊರಡಿಸಬಹುದಿತ್ತು. ಧಾರ್ಮಿಕ ಗುರುತುಗಳ ವಿಷಯದಲ್ಲಿ ಮಧ್ಯಪ್ರವೇಶದ ಉದ್ದೇಶ ಸರ್ಕಾರಕ್ಕಿಲ್ಲ. ಮೂರು ಹೈಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸುವ ಅವಶ್ಯಕತೆ ಏನಿತ್ತು ಮತ್ತೆ ಪ್ರಶ್ನಿಸಿದ ನ್ಯಾಯಪೀಠ. ಧಾರ್ಮಿಕ ಗುರುತುಗಳ ವಿಷಯದಲ್ಲಿ ಮಧ್ಯಪ್ರವೇಶದ ಉದ್ದೇಶ ಸರ್ಕಾರಕ್ಕಿಲ್ಲ. ಎಜಿ ನಾವದಗಿ ವಾದ ಮಂಡಿಸ್ತಾ ಇದ್ದಾರೆ. ಮತ್ತೆ ನ್ಯಾಯಪೀಠ ಪ್ರಶ್ನೆ ಮಾಡಿದೆ, ಮೂರು ಹೈಕೋರ್ಟ್ ತೀರ್ಪುಗಳನ್ನ ಉಲ್ಲೇಖಿಸೋ ಅವಶ್ಯಕತೆ ಏನಿತ್ತು ಅಂತ. ಆದೇಶದಲ್ಲಿರುವ ಆ ಭಾಗವನ್ನ ನಿರ್ಲಕ್ಷಿಸಿ ಸಿಡಿಸಿಗಳು ನಿರ್ಣಯ ತೆಗೆದುಕೊಳ್ಳಬಹುದಾ? ನ್ಯಾಯಪೀಠದ ಪ್ರಶ್ನೆ. ಆದೇಶದಲ್ಲಿರುವ ಆ ಭಾಗವನ್ನ ನಿರ್ಲಕ್ಷಿಸಿ ಸಿಡಿಸಿಗಳು ನಿರ್ಣಯ ತೆಗೆದುಕೊಳ್ಳಬಹುದಾ? ಹಿಜಾಬ್ ಧರಿಸೋದ್ರಿಂದ ತರಗತಿಯ ಜಾತ್ಯತೀತ ಲಕ್ಷಣಕ್ಕೆ ಧಕ್ಕೆ ಬರುತ್ತೆ. ಧಾರ್ಮಿಕ ಗುರುತುಗಳ ವಿಷಯದಲ್ಲಿ ಮಧ್ಯಪ್ರವೇಶದ ಉದ್ದೇಶ ಸರ್ಕಾರಕ್ಕಿಲ್ಲ ಅಂತ ಎಜಿ ನಾವದಗಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೆಲವು ವಿಷಯಗಳನ್ನ ಹೇಳದೆ ಇರೋದೇ ಒಳ್ಳೆಯದು. ಆದೇಶದಲ್ಲಿರುವ ಆ ಭಾಗವನ್ನ ನಿರ್ಲಕ್ಷಿಸಿ ಸಿಡಿಸಿಗಳು ನಿರ್ಣಯ ತೆಗೆದುಕೊಳ್ಳಬಹುದಾ? ರಾಜ್ಯ ಸರ್ಕಾರ ಪರ ವಕೀಲರು ಎಜಿ ನಾವದಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ನಿಮ್ಮ ಸಲಹೆಯನ್ನ ತೆಗೆದುಕೊಂಡು ಆದೇಶ ಹೊರಡಿಸೋದಿಲ್ಲವೇ ಅಂತ ನ್ಯಾಯಪೀಠ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.